ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭ. 1 ನಿಮಿಷ ಬಾಕಿ ಇದೆ, 60 ಸೆಕೆಂಡ್ಗಳ ಬಾಕಿ ಇದೆ. ಮೊದಲಿಗೆ ಅಂಚೆ ಮತ ಎಣಿಕೆ ಶುರುವಾಗುತ್ತೆ, ನಂತರ ಮತಪೆಟ್ಟಿಗೆಗಳು ಓಪನ್ ಆಗುತ್ತೆ. 19 ಕೇಂದ್ರಗಳಲ್ಲಿ 70 ಕ್ಷೇತ್ರಗಳ ಭವಿಷ್ಯ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ಮೊದಲಿಗೆ ಅಂಚೆ ಮತ ಎಣಿಕೆ ಶುರು. 30 ಸೆಕೆಂಡ್ಗಳಿವೆ. 8 ಗಂಟೆಗೆ 19 ಕ್ಷೇತ್ರಗಳಲ್ಲಿ ಮತ ಎಣಿಕೆ ಆರಂಭ. 70 ಕ್ಷೇತ್ರಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಮತ ಎಣಿಕೆ ಶುರು ಆಗ್ತಾ ಇದೆ. ಬಿಜೆಪಿ 27 ವರ್ಷಗಳ ನಂತರ ಅಧಿಕಾರ ಹಿಡಿಯುತ್ತಾ? ಆಪ್ ತನ್ನ ಅಧಿಕಾರ ಉಳಿಸ್ಕೊಳ್ಳುತ್ತಾ? 2013ರಲ್ಲಿ ಕಳೆದುಕೊಂಡ ತನ್ನ ಚಾರ್ಮ್ ಅನ್ನ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ವಾಪಸ್ ಪಡ್ಕೊಳ್ಳುತ್ತೆ? ಈಗ 8 ಗಂಟೆ ಆಗಿದೆ. ಮೊದಲಿಗೆ ಅಂಚೆ ಮತಗಳ ಎಣಿಕೆ ಶುರುವಾಗುತ್ತೆ. 8 ಗಂಟೆಯ ನಂತರ ಮತ ಎಣಿಕೆ ಆರಂಭ. ಮೊದಲಿಗೆ ಅಂಚೆ ಮತಗಳ ಎಣಿಕೆ ಆರಂಭ ಆಗತ್ತೆ. ಇಡೀ ದೆಹಲಿಯಾದ್ಯಂತ 3 ಹಂತದ ಭದ್ರತೆ ಕೈಗೊಂಡಿದ್ದಾರೆ. ಮತ ಎಣಿಕೆ ಆರಂಭ. 70 ಕ್ಷೇತ್ರಗಳ ಮತ ಎಣಿಕೆ ಆರಂಭ. 19 ಕೇಂದ್ರಗಳಲ್ಲಿ ಮತ ಎಣಿಕೆ. ದೆಹಲಿಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದ್ದು ಮತ ಎಣಿಕೆ ಶುರು. ಕೆಲವೇ ನಿಮಿಷಗಳಲ್ಲಿ ಅಂಚೆ ಮತಗಳ ಎಣಿಕೆ ಎಷ್ಟು ಬಂದಿದೆ, ಅಂಚೆ ಮತಗಳು ಎಷ್ಟು ಬಂದಿವೆ ಅನ್ನೋದು ಗೊತ್ತಾಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ, ಮತ ಎಣಿಕೆ ಶುರು ಆಗಿದೆ. 19 ಕೇಂದ್ರಗಳಲ್ಲಿ 70 ಕ್ಷೇತ್ರಗಳ ಭವಿಷ್ಯ. ಕೆಲವೇ ಹೊತ್ತಿನಲ್ಲಿ ಇವಿಎಂ ಮತಗಳ ಎಣಿಕೆ ಕೂಡ ಆರಂಭ ಆಗತ್ತೆ. ಅರವಿಂದ್ ಕೇಜ್ರಿವಾಲ್ ನವದೆಹಲಿಯಿಂದ ಅಖಾಡದಲ್ಲಿದ್ದಾರೆ. ಈ ಬಾರಿ ಬಿಜೆಪಿ ಆಪ್ನ ಅತಿರತರ ಅಖಾಡನ ಮತ್ತಷ್ಟು ಟೈಟ್ ಮಾಡಿದೆ, ಫೈಟ್ ಕೊಡೋ ಪ್ರಯತ್ನ ಪಟ್ಟಿದೆ. ಸೋ ದಾಟ್ ಬೇರೆ ಕಡೆ ಅವರು ಫೋಕಸ್ ಮಾಡದೇ ಇರೋ ಹಾಗೆ. ಅದರಲ್ಲಿ ಗೆದ್ದಿದ್ಯಾ ಅಥವಾ ಆಪ್ ತನ್ನ ಓಟ ಮುಂದುವರಿಸಿದೆಯಾ? ಇವೆಲ್ಲದಕ್ಕೂ ಉತ್ತರ ಆರಂಭ ಆಗಿದೆ. ಉತ್ತರದ ಹಾದಿ ಆರಂಭ ಆಗಿದೆ. ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಸ್ಟ್ರಾಂಗ್ ರೂಮ್ಗಳು ಓಪನ್, ಮತ ಎಣಿಕೆ ಶುರು. ಇವಿಎಂ ಮತ ಎಣಿಕೆ ಕೆಲವೇ ಹೊತ್ತಿನಲ್ಲಿ ಶುರುವಾಗುತ್ತೆ. ದೆಹಲಿಯ ಫಲಿತಾಂಶದ ಕ್ಷಣ ಕ್ಷಣದ ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ತಲುಪಿಸ್ತಾ ಇದೆ. ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ದೆಹಲಿಯ ದಂಗಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.